ಹಲೋ, ವೆಲ್ಕಮ್ ಬ್ಯಾಕ್ ಟು ಚಂದನ ಆ್ಯಂಡ್ ಸಂತೋಷ್ ಯೂಟ್ಯೂಬ್ ಚಾನಲ್. ನಾನಿವತ್ತು ವೀಡಿಯೋ ಮಾಡ್ತಾ ಇರೋದು ಬಂದು 9:30 ರಾತ್ರಿ ಆಗಿದೆ. ನಾವು ಬೆಳಗ್ಗೆ ಎದ್ದು ಟ್ರಿಪ್ಪಿಗೆ ಹೊರಡಬೇಕು. 10 ಡೇಸ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸಂತೋಷ್ ಅವರ ಫ್ರೆಂಡು ಮದುವೆ ಇದೆ, ಅಲ್ಲಿಗೆ ಹೋಗಿ ಅದಾದಮೇಲೆ ಟ್ರಿಪ್ ಮುಗಿಸ್ಕೊಂಡು ಹಾಗೆ ಬರೋಣ ಅಂತ. ಇವಾಗ ಇಲ್ಲಿ ಥ್ಯಾಂಕ್ಸ್ ಗಿವಿಂಗ್ ವೀಕ್ ಇದು, ಅದಕ್ಕೆ 2 ದಿನ ರಜಾ ಇದೆ. ಅದ್ರ ನೆಕ್ಸ್ಟ್ ವೀಕು ರಜಾ ಹಾಕಿಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಾನು ಕೂತ್ಕೊಂಡು ಒಬ್ಬಳೇ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಸಂತೋಷ್ ಅವರು ಮೇಲ್ಗಡೆ ಮಲ್ಕೊಂಡಿದ್ದಾರೆ. ಯಾಕಂದರೆ ನಾವೆಲ್ಲೇ ಲಾಂಗ್ ಡ್ರೈವ್ ಹೋಗಬೇಕಾದ್ರೂ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಅವ್ನು ಓಡಿಸ್ತಾನೆ. ಯಾಕಂದರೆ ಆವಾಗ ನಾನು ಫುಲ್ ನಿದ್ದೆಯಲ್ಲಿರ್ತೀನಿ. ನಾನು ನೈಟ್ ಪರ್ಸನ್ನು, ಅವ್ನು ಮಾರ್ನಿಂಗ್ ಪರ್ಸನ್ನು. ಸೊ ನಾನು ರಾತ್ರಿ ಲೇಟಾಗಿ ಮಲ್ಕೊತೀನಿ, ಅವನು ಲೈಕ್ 11 ಒಳಗಡೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಹಂಗಾಗಿ ಅವ್ನು ಓಡಿಸ್ತಾನೆ ಮಾರ್ನಿಂಗು. ಅವ್ನು ಮಲ್ಕೊಂಡಿದ್ದಾನೆ. ನನಗೂ ಮಲ್ಕೊ ಅಂತ ಹೇಳಿ ಹೋಗಿದ್ದಾನೆ. ನಾನು ಇವಾಗ ವೀಡಿಯೋ ಮಾಡ್ತಾ ಇರೋದು ನೋಡಿದ್ರೆ, ಇನ್ನೂ ಎದ್ದಿರೋದು ನೋಡಿದ್ರೆ ಕೋಪ ಮಾಡ್ಕೋತಾನೆ. ಎನಿವೆ, ನಂಗೆ ನಿದ್ದೆ ಬರ್ತಾಯಿಲ್ಲ, ಅದಕ್ಕೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಏನಂದರೆ, ನಾನು ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಎಲ್ಲ ಪ್ಯಾಕ್ ಆಗಿದೆ ಆ್ಯಕ್ಚುಲಿ ಆಲ್ರೆಡಿ. ಸ್ವಲ್ಪ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಮಾತ್ರ ಮಿಕ್ಕಿದೆ. ಈಗ ನಾನು ನಂದು ಮೇಕಪ್ ಬ್ಯಾಗ್ನ ಇಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮೇಕಪ್ ಮಾಡ್ಕೊಳಕ್ಕೆ ನಂಗೆ ಬರಲ್ಲ, ಬೇಸಿಕ್ ಟ್ರೈ ಮಾಡ್ಬೋದು ಅಷ್ಟೇ. ಬಟ್ ಏನಂತಾರೆ, ಲಿಪ್ಸ್ಟಿಕ್ಕು, ಆಮೇಲೆ ಇದು ಮಾಯಿಶ್ಚರೈಸರು, ಪರ್ಫ್ಯೂಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಆರ್ಗನೈಸ್ ಮಾಡಿ ಇದು ಚೆನ್ನಾಗಿದೆ ಈ ಬ್ಯಾಗು. ಕಾಣಿಸ್ತಾ ಇದೆಯಾ? ಇದರಲ್ಲಿ ಈ ಥರ ಪೌಚಸ್ ಇದೆ. ಆ್ಯಕ್ಚುಲಿ ಇದು ಡಿಟ್ಯಾಚಬಲ್ ಇದೆ ಹಿಂಗೆ, ಹಂಗಾಗಿ ಇದು ತುಂಬ ಯೂಸ್ಫುಲ್ಲು. ಎಲ್ಲ ಬೇರೆ ಬೇರೆ ಕಡೆ ಇಟ್ಕೊಳ್ಳೋದಕ್ಕಿಂತ ಇದರಲ್ಲಿ ಆರಾಮಾಗಿ ತೊಗೊಂಡೋಗ್ಬೋದು. ಎಲ್ಲಾದರೂ ಹೋಗಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಇದು ಒಂದು ನಾನು ಆಫೀಸ್ಗೆ ಡೈಲಿ ತೊಗೊಂಡೋಗ್ತೀನಿ, ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಅದರಲ್ಲಿ ಮಾಯ್ಶ್ಚರೈಸರು, ಪರ್ಫ್ಯೂಮ್ಸು, ಅದು ಇದು ಬೇಸಿಕ್ ಸ್ಟಫ್ ಇದೆ. ಆಮೇಲೆ ಇದರಲ್ಲಿ ನಾನು ಮೇಕಪ್ ರಿಮೂವರ್ಸ್ ಹಿಂಗೆ ಬರುತ್ತಲ್ಲ, ಇದು ನ್ಯೂಟ್ರೋಜನ್. ನನಗೆ ಆ್ಯಕ್ಚುಲಿ ನಾನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ. ಬಟ್ ಏನಾದ್ರು ಫೌಂಡೇಶನ್ ಹಚ್ಕೊಂಡ್ರೆ, ಫೌಂಡೇಶನ್ ಯಾವಾಗಾನು ವರ್ಷಕ್ಕೊಂದು 2 ಸತಿ ಹಚ್ಕೋತೀನಿ ಅಷ್ಟೇ. ಬಟ್ ಹಚ್ಕೊಂಡ್ರೆ ನನಗೆ ಈ ರಿಮೂವರ್ಸ್ಗಿಂತ ಕೊಬ್ಬರಿ ಎಣ್ಣೆ ಹಚ್ಕೊಬಿಟ್ಟು ಟಿಶ್ಯೂ ಪೇಪರಲ್ಲಿ ಬರ್ಸ್ಕೊಳ್ಳೋದು ಮೋರ್ ಕಂಫರ್ಟೇಬಲ್. ಆಮೇಲೆ ನಾನು ಆ್ಯಕ್ಚುಲಿ ಆರ್ಗನೈಸ್ ಪರ್ಸನ್ ಅಲ್ಲ, ನಾನು ತುಂಬ ಮೆಸ್ಸಿ ಪರ್ಸನ್. ಪ್ರಾಬಬ್ಲಿ ಇದು ಬೇರೆ ಯಾರನ್ನ ಆರ್ಗನೈಸ್ ಪರ್ಸನ್ ಇದ್ದರೆ ಇನ್ನೊಂದು ಚೆನ್ನಾಗಿ ಇದನ್ನ ಅರೇಂಜ್ ಮಾಡಿರೋರು. ಇದರಲ್ಲಿ ಲಿಪ್ಸ್ಟಿಕ್ಸ್ ಇಟ್ಟಿದ್ದೀನಿ ಮೋಸ್ಟ್ಲಿ. ಆಮೇಲೆ ಇದರಲ್ಲಿ ಅದೇ ಮಾಯಿಶ್ಚರೈಸರ್, ಕೂಮ್ ಎಲ್ಲ ಇದೆ. ಆಮೇಲೆ ಈ ಕಡೆ ಇದರಲ್ಲಿ ಮೇಕಪ್ ಬ್ರಷ್ ಬರುತ್ತಲ್ಲ, ಅದು ಸುಮ್ಮನೆ ತೊಗೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಯಾವುದೋ ಜನ್ಮದಲ್ಲಿ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ಆಮೇಲೆ ಈ ಕವರಲ್ಲಿ ಟೂತ್ ಬ್ರಷ್, ಟಂಗ್ ಕ್ಲೀನರ್ ಮತ್ತು ಫೇಸ್ ವಾಶ್, ಆಯಿಲ್ ಏನೋ ಇಟ್ಟಿದ್ದೀನಿ. ಇನ್ನೊಂದು ವಿಷಯ ಏನಂದರೆ, ಎಷ್ಟೊಂದು ಜನ ಟಂಗ್ ಕ್ಲೀನರ್ ಯೂಸ್ ಮಾಡಲ್ಲ. ಲೈಕ್ ಇದನ್ನ ಹೇಳಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ, ಬಟ್ ಎಷ್ಟೊಂದು ಜನ ಟಂಗ್ ಕ್ಲೀನರ್ ಯೂಸ್ ಮಾಡಲ್ಲ. ಬಟ್ ಯೂಸಿಂಗ್ ಅ ಟಂಗ್ ಕ್ಲೀನರ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೀವು ಒಂದು ಸತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾರಾನ ನೋಡ್ತಾ ಇರೋ ಟಂಗ್ ಕ್ಲೀನರ್ ಯೂಸ್ ಮಾಡಲ್ಲ ಅಂದರೆ ಪ್ಲೀಸ್ ಯೂಸ್ ಇಟ್. ಈಗ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನ್ನ ಬರ್ಡೇಗೆ ಸ್ಯಾಮ್ ಕೊಟ್ಟಿದ್ದು. ಅಂದರೆ ನಾನೇ ಅಮೆಝಾನಲ್ಲಿ ತೆಗೆದುಬಿಟ್ಟು ತೋರಿಸಿ ಇದನ್ನು ನಂಗೆ ಕೊಡು ಅಂತ ಅಂದೆ, ಅದನ್ನ ಕೊಟ್ಟ. ಯಾಕಂದರೆ ನಾವು ಸ್ವಲ್ಪ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಇಬ್ಬರು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾಯಿದ್ವಿ. ಬಟ್ ಸ್ವಲ್ಪ ವಯಸ್ಸಾಗ್ತಾ ವಿ ರಿಯಲೈಸ್ ದ್ಯಾಟ್ ಇಟ್ಸ್ ಬೆಟರ್ ಟು ಗಿವ್ ವಾಟ್ ವಿ ಆ್ಯಕ್ಚುಲಿ ವಾಂಟ್. ಹಂಗಾಗಿ ಅವನ ಬರ್ಡೇಗೆ ಅವ್ನು ನನಗೆ ಹೇಳ್ತಾನೆ ಇದು ಬೇಕು ಅಂತ. ಆ ಟೈಮಲ್ಲಿ ಏನು ನೀಡ್ ಇರುತ್ತೋ ಅದು ನನ್ನ ಬರ್ಡೇಗೆ ನಾನು ಸರ್ಚ್ ಮಾಡಿ ಎಲ್ಲ ಕಾರ್ಟಿಗೆ ಹಾಕಿ ಕೊಡ್ತೀನಿ. ಐ ಥಿಂಕ್ ಇಟ್ಸ್ ಮೋರ್ ಪ್ರಾಕ್ಟಿಕಲ್. ಇದು ಹಿಂಗೆ ಕ್ಲೋಸ್ ಮಾಡ್ಬೋದು ಹ್ಯಾಂಡಲ್. ಸೊ ಹಿಂಗೆ ಎತ್ಕೊಂಡು ಹೋಗ್ಬೋದು ಫುಲ್ಲು. ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್
ಥಿಂಗ್ ಟು ಹ್ಯಾವ್ ಫಾರ್ ಎನಿ ಗರ್ಲ್. ಇದು ಒಂದು $50 ಆಗಿತ್ತು. ಅಂದರೆ 4,500 ಬರುತ್ತೆ, ಅರೌಂಡ್ ದ್ಯಾಟ್ ಇಂಡಿಯನ್ ರುಪೀಸಲ್ಲಿ. ಇದು ಬ್ರ್ಯಾಂಡ್ ಬಂದು ಪ್ರೋಕ್ವಾ ಅಂತ ಇದೆ, PROKVA ಅಂತ ಇದೆ. ಸರ್ಚ್ ಮಾಡಿ ಯಾರಿಗಾನ ಬೇಕಂದರೆ. ಇದನ್ನು ಇವಾಗ ಕಾರಲ್ಲಿ ಇಡೋಣ. ಈಗ ಆ್ಯಕ್ಚುಲಿ ಕಾರ್ ಡಿಕ್ಕಿಯಲ್ಲಿ ಇಡಬೇಕು ನಂದು ಸ್ವಲ್ಪ ಐಟಮ್ಸು, ಬಟ್ ಸೌಂಡಾಗಿ ಸಂತೋಷ್ ಎಚ್ಚರ ಆದರೆ ಐ ಥಿಂಕ್ ವಿಲ್ ಗೆಟ್ ರಿಯಲಿ ಆ್ಯಂಗ್ರಿ. ಬಟ್ ನಾವು 3:30ಗೆ ಎದ್ದೇಳಬೇಕು, ಹಂಗಾಗಿ ಬೆಳಗ್ಗೆ ಅವಾಗ ಮುಂಜಾನೆ ಎದ್ದು ಏನೂ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ನೀವೇ ಇಡ್ತಾಯಿದ್ದೀನಿ ಇವಾಗ. ನಾನು ಆ್ಯಕ್ಚುಲಿ ಇವಾಗ ಇಲ್ಲಿದ್ದೆಲ್ಲ ತೆಗೆದು ಇಲ್ಲಿ ಪಕ್ಕಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಏನೋ ಒಂದು ತೋರಿಸ್ಬೇಕು ನಾನು ನಿಮಗೆಲ್ಲ. ಅದಕ್ಕೆ ಇದು ವೆರಿ ಇಂಟ್ರೆಸ್ಟಿಂಗ್ ವಿಷಯ. ನಮಗೆ ಈ ಕಾರು ತೊಗೊಂಡು, ಇದು ಸ್ಯಾಂಟಫೆ ಕಾರು, ಈ ಕಾರು ತೊಗೊಂಡು 1 ವರ್ಷ ಆದರೂ ನಮಗೆ ಈ ವಿಷಯ ಗೊತ್ತಿರಲಿಲ್ಲ. ಇದನ್ನು ನಾವು ಓಪನೇ ಮಾಡಿರಲಿಲ್ಲ. ಏನಂದರೆ ಇಲ್ಲಿ ಸ್ವಲ್ಪ ಐಟಮ್ಸ್ ಇಡ್ಬೋದು, ಇಲ್ಲೆಲ್ಲ ಏನೋ ಅದು ಟೂಲ್ಸ್ ಇದೆ, ಆಮೇಲೆ ಇಲ್ಲೆಲ್ಲ ಏನು ಬೇಕೋ ಅದು ಇಟ್ಕೋಬೋದು. ಬಟ್ ಇಷ್ಟೇ ತೆಗೆದು ನಾವು ಹಾಗೆ ಇಲ್ಲಿ ಹಾಕಿ ಬಿಟ್ಬಿಡ್ತಾಯಿದ್ವಿ. ಇದನ್ನು ಫರ್ದರ್ ತೆಗೆದ್ರೆ ಇಲ್ಲಿ ಇಷ್ಟು ಜಾಗ ಇದೆ, ಕಾಣಿಸ್ತಾ ಇದೆಯಾ? ಇಷ್ಟು ಜಾಗ ಇದೆ. ಇದಿನ್ನೂ ಇಲ್ಲಿ ಹಾಫ್ ಕಾಣಿಸ್ತಾ ಇದೆ ಅಷ್ಟೇ, ಒಳಗಡೆ ಇನ್ನೂ ಅದರ್ ಹಾಫ್ ಇದೆ. ನಾವು ಇಲ್ಲಿ ಶೂಸ್ ಇಟ್ಟಿದ್ದೀವಿ, ನಂದು ಮತ್ತು ಸಂತೋಷದ್ದು ಎಲ್ಲ ಶೂಸ್ಗಳಿಟ್ಟಿದ್ದೀವಿ. ಆಮೇಲೆ ಸ್ವಲ್ಪ ಟಿಶ್ಯೂ ಏನೇನೋ ಇದೆ. ಕ್ಯಾನ್ ಯು ಬಿಲೀವ್ ಇಟ್? ನಮಗೆ ಈ ವಿಷಯನೇ ಗೊತ್ತಾಗಿರಲಿಲ್ಲ 1 ವರ್ಷ ಕಾರ್ ತೊಗೊಂಡು. ಈಗ ನಾನು ಇದನ್ನು ತೋರ್ಸೋಕ್ಕೆ ಅಂತ ಇಲ್ಲಿರೋದನ್ನೆಲ್ಲ ತೆಗೆದು ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನೆಷ್ಟು ಹಾರ್ಡ್ ವರ್ಕಿಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ಆಲ್ಸೋ ನಾನು ಏನಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅವ್ನಿಗೆ ಎಚ್ಚರ ಆಗಬಾರ್ದು ಅಂತ. ನಾನು ಗರಾಜಲ್ಲಿದ್ದೀನಿ, ಇಲ್ಲಿ ಹೊರಗಡೆನೂ ತುಂಬ ಕ್ವೈಟ್ ಇರುತ್ತೆ ಅಲ್ವಾ. ನಾನು ಒಬ್ಬಳೇ ಬಂದು ಯಾವ ಥರ ಮಾತಾಡ್ತಾಯಿದ್ರೆ ಏನೋ ಅಂದ್ಕೋಬಾರ್ದು ಜನ ಅಂತ. ಈಗ ನಾನು ತೆಗೆದಿಟ್ಟಿದ್ದನ್ನೆಲ್ಲ ಲೋಡ್ ಮಾಡೋಣ ವಾಪಸ್. ಇದು ನಾವು ನಮ್ಮ ಮನೆಯಲ್ಲಿ ನಾರ್ಮಲ್ ಆಗು ಈ ಥರ ವಾಟರೇ ತರೋದು, ಕಾಸ್ಕೋ ಅಂತ. ಇದನ್ನು ಒಂದು ಎತ್ಕೊಂಡಿದ್ದೀವಿ. ಇದು ಇಲ್ಲಿ ಆ್ಯಕ್ಚುಲಿ ತುಂಬ ಕೋಲ್ಡ್ ಇದೆ ಅಲ್ವಾ, ಇವಾಗ ವಿಂಟರ್ ಅಲ್ವಾ, ಹಂಗಾಗಿ ಎಷ್ಟೊಂದು ಜಾಕೆಟ್ಸ್ ತೊಗೊಂಡಿದ್ದೀವಿ. ಒಂದು ಫುಲ್ ಲೆಂತ್ ಇರೋದು, ಇನ್ನು ಅಂದರೆ ನಾನು ಎಷ್ಟೊಂದು ತೊಗೊಂಡಿದ್ದೀನಿ, ಸಂತೋಷದ್ದು ಒಂದೇ. ನಂದು ಬೇರೆ ಬೇರೆ ಡ್ರೆಸ್ಗೆ ಬೇರೆ ಬೇರೆ ಜಾಕೆಟ್ ಬೇಕಲ್ವ, ಅದಕ್ಕೆ ಎಷ್ಟೊಂದಾಗಿದೆ. ಬ್ಯಾಗಲ್ಲೂ ಇದೆ, ಇನ್ನು 3-4 ಏನೋ ತೊಗೊಂಡಿದ್ದೀನಿ. ಇಲ್ಲಿ ಜಾಕೆಟ್ಸ್ನ ಇಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ಲಾಂಗ್ ವಾಕ್ ಎಲ್ಲ ಮಾಡುವಾಗ, ಹೈಕ್ಗೆಲ್ಲ ಹೋಗುವಾಗ ವಿಂಟರಲ್ಲಿ ಇಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಇದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ, ಇಯರ್ ಪ್ಲಗ್, ಇದಕ್ಕೇನಂತಾರೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಟ್ಸ್ ವೆರಿ ಯೂಸ್ಫುಲ್. ಇದು ಯಾವುದೋ ಕಾಲದಲ್ಲಿ ಪರ್ಫ್ಯೂಮ್ ಬಾಟ್, ನಾನು ಎಲ್ಲ ಕಡೆ ಪರ್ಫ್ಯೂಮ್ ಇಟ್ಟಿರ್ತೀನಿ. ನನಗೆ ಐ ಆಮ್ ಒಬ್ಸೆಸ್ಡ್ ವಿತ್ ಪರ್ಫ್ಯೂಮ್ಸ್ ಆ್ಯಂಡ್ ಡಿಯೋಡ್ರೆಂಟ್ಸ್, ಹಂಗಾಗಿ ಎಲ್ಲ ಕಡೆ ಇಟ್ಟಿರ್ತೀನಿ. ಇಲ್ಲಿ ಯಾಕಿದೆ ಅಂತ ನಂಗೆ ಗೊತ್ತಿಲ್ಲ. ಎನಿವೆ, ನಾನೆಷ್ಟು ಸೌಂಡ್ ಮಾಡಬಾರ್ದಂದ್ರೂ ಸೌಂಡ್ ಆಗ್ತಾಯಿದೆ. ಇದು ಬಂದು ಸಂತೋಷದ್ದು ಬ್ಯಾಗು, ನಂದು ಇದೇ ಸೈಜ್ದು ಇನ್ನೊಂದು ಬ್ಯಾಗಿದೆ. 10 ದಿನ ಅಲ್ವಾ, ಆಮೇಲೆ ಮದುವೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮದುವೆ ಮತ್ತು ಮೆಹಂದಿ 2 days ಇರುತ್ತೆ. ಹಂಗಾಗಿ ಆ ಬಟ್ಟೆ, ಆಮೇಲೆ ಎಲ್ಲ 10 daysದು ಬಟ್ಟೆ, ಟವಲು ಎಲ್ಲ ಸೇರಿ ಇಷ್ಟಾಗಿದೆ. ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿರ್ತೀವಿ, ಕಾರಲ್ಲಿ ಹೋಗ್ತಾ ಇದ್ದೀವಲ್ವ, ಅದಕ್ಕೆ. ಫ್ಲೈಟಲ್ಲಾದರೆ ಇಷ್ಟಿಷ್ಟೇ ತೊಗೊಂಡು ಹೋಗ್ಬೇಕಲ್ವ ಆಬ್ವಿಯಸ್ಲಿ. ಇದು ನನ್ನ ಬ್ಯಾಗು. ಆ್ಯಕ್ಚುಲಿ ಅವ್ನ ಬ್ಯಾಗೇ ಭಾರ ಇದೆ ಅಂತ ನನಗನ್ನಿಸ್ತು. ನಂದು ಅವನಿಗಿಂತ ಆಬ್ವಿಯಸ್ಲಿ ತುಂಬ ಬಟ್ಟೆಗಳಿದೆ, ಆದರೆ ಅವನದು ಒಂದು ಸೂಟ್ ಇದೆ, ಅದರಿಂದ ಭಾರ ಆಯಿತಾ ಐ ಡೋಂಟ್ ನೋ. ಒಟ್ಟಿನಲ್ಲಿ ಈಗ ನನ್ನ ಬ್ಯಾಗ್ನ ಹಿಂಗೆ ಮಲಗಿಸ್ತಾಕೆ ಟ್ರೈ ಮಾಡೋಣ. ಇದು ನಂದು ಮೇಕಪ್ ಬ್ಯಾಗಲ್ಲಿ ಇಡ್ತಾಯಿದ್ದೀನಿ. 2 ಬ್ಯಾಗು ನಿಲ್ಲಿಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದು ಹಿಂಗೆ ಅಲ್ಲಾಡುತ್ತೆ ಅಂತ ಒಂದು ಮಲಗಿಸಿ ಒಂದು ಈ ಥರ ಇಟ್ಟಿದ್ದೀನಿ. ಅದಾದಮೇಲೆ
ವಾಟರ್ ಇದಿದೆ, ಫುಡ್ ಇಟ್ಕೋಬೇಕು ಇನ್ನು. ಬಟ್ ಇಲ್ಲಿ ಈ ಸ್ಪೇಸಲ್ಲಿ ಇಷ್ಟು ಆಯಿತು. ಈಗ ಇಲ್ಲೂ ವಾಟರ್ ಇಟ್ಟಿದ್ದೀವಿ. ಹಿಂದೆ ಆ್ಯಕ್ಚುಲಿ ಅವನು ಓಡಿಸ್ತಾ ಇದ್ದರೆ ನಾನು ಹಿಂದೆ ಮಲಗಿರ್ತೀನಿ, ನಂಗೆ ನಿದ್ದೆ ಬರ್ತಾಯಿದ್ರೆ. ಅದಕ್ಕೆ ಆ ಕಡೆ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ ತೊಗೊಂಡಿದ್ದೀವಿ. ಇದು ನನ್ನದು ಸ್ಲಿಂಗ್ ಬ್ಯಾಗು. ಇದು ಸಂತೋಷ್ದು ಲ್ಯಾಪ್ಟಾಪ್ ಬ್ಯಾಗು. ಒಂದಿನ ವರ್ಕ್ ಮಾಡಬೇಕು ಅವನು ಮಧ್ಯದಲ್ಲಿ, ಅದಕ್ಕೆ. ಆಮೇಲೆ ಅಷ್ಟೇ, ನಂದು ಲ್ಯಾಪ್ಟಾಪ್ ಬ್ಯಾಗ್ ಎತ್ಕೋಬೇಕು. ಈಗ ನಾನು ಹೀಗೆ ಓಪನ್ ಇಟ್ಬಿಟ್ಟು, ಇದು ನಮ್ಮದು ಗರಾಜು, ಒಳಗಡೆ ಹೋಗ್ತಾಯಿದ್ದೀನಿ. ಲೈಟ್ ಆಫ್ ಮಾಡೋಣ. ಇನ್ನು ಫುಡ್ ಒಂದು ಪ್ಯಾಕ್ ಮಾಡೋದು ಬಾಕಿ ಇದೆ, ಅದು ಅರ್ಧ ಆಗಿದೆ. ಇದರಲ್ಲಿ ಚಪಾತಿ ಇಟ್ಟಿದ್ದೀವಿ. ಆಮೇಲೆ ಇದರಲ್ಲಿ ಪುಳಿಯೋಗರೆ. ಆ್ಯಕ್ಚುಲಿ ಪುಳಿಯೋಗರೆ ಮಾಡೋ ಮಿಡಲಲ್ಲಿ ಗೊತ್ತಾಯಿತು ಪುಳಿಯೋಗರೆ ಪುಡಿ ಸ್ವಲ್ಪನೇ ಇದೆ ಅಂತ. ಅದಕ್ಕೆ ವಾಂಗಿಬಾತ್ ಪೌಡರು, ಇರೋ ಬರೋದೆಲ್ಲ ಪೌಡರ್ ಮಿಕ್ಸ್ ಮಾಡಿ ಏನೋ ಒಂದು ಮಾಡಿದ್ದೀನಿ. ಆಮೇಲೆ ಸಂತೋಷು ಚಪಾತಿ ಮತ್ತು ರೈಸ್ ಮಾಡಿಟ್ಟಿದ್ದ, ನಾನೆಲ್ಲೋ ಹೊರಗಡೆ ಹೋಗಿದ್ದೆ. ನಾನು ಅದನ್ನು ಮಿಕ್ಸ್ಡ್ ಪುಳಿಯೋಗರೆ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ಇದು ಆವಾಗಲೇ ಮಾಡಿಟ್ಟಿದ್ದು, ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ನಾನು ಯಾವಾಗಲೂ ಜಾಸ್ತಿ ಮಾಡ್ತೀನಿ. ಇದನ್ನು ಬಿಸಿ ಇತ್ತು ತುಂಬ ಅಂತ ಆರಕ್ಕೆ ಇಟ್ಟಿದ್ದೆ. ಇವಾಗ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಳ್ಳೋಣ. ಇಷ್ಟು ಆಗಿದೆ. ನಾನು ಯಾರೋ ಬಂದಂಗಾಯಿತು. ಇಷ್ಟಾಗಿದೆ, ಜಾಸ್ತಿ ಆಯಿತು. ನಾನೇನು ಹೇಳ್ತಾಯಿದ್ದೆ ಅಂದರೆ, ನಾನು ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತೀನಿ ಟೊಮೆಟೊ ಗೊಜ್ಜು. ನಾನೇ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ಜಾಸ್ತಿ ಐಟಮ್ಸ್ ಚೆನ್ನಾಗಿ ಮಾಡಲ್ಲ, ಬಟ್ ಯಾವ್ದು ಚೆನ್ನಾಗಿ ಮಾಡ್ತೀನೋ ಅದನ್ನ ನಾನು ಹೇಳ್ಕೊಬೇಕಲ್ವಾ. ಗುಡ್. ನನಗೆ ಆ್ಯಕ್ಚುಲಿ ತುಂಬ ಖಾರ ತಿನ್ನೋದಕ್ಕಾಗಲ್ಲ. ಸಂತೋಷಕ್ಕೆ ತುಂಬ ಖಾರ ಇರಬೇಕು ಫುಡ್ಡು. ಅದಕ್ಕೆ ಕಮ್ಮಿ ಖಾರ ಹಾಕಿ ಮಾಡ್ತೀವಿ ಎಲ್ಲನೂ. ನನಗೆ ತುಂಬ ಹೊಟ್ಟೆ ಎಲ್ಲ ಬರ್ನ್ ಆದಂಗೆ ಆಗಿಬಿಡುತ್ತೆ ಅವನಷ್ಟು ಖಾರ ತಿಂದರೆ. ಅದಕ್ಕೆ ಏನು ಮಾಡಿದ್ದಾನೆ ಅಂದರೆ, ಸೀಕ್ರೆಟಾಗಿ ಹ್ಯಾಲಪಿನೋಸ್ ಬರುತ್ತಲ್ಲ, ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದಾನೆ, ಖಾರ ಬೇಕು ಅಂತ. ಏನು ಹೇಳೋಣ, ಅದು ನಾನು ಹೊರಗಡೆ ಹೋಗಿ ಬಂದೆ ಅನ್ನಲ್ಲ, ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಮನೆಯೊಳಗೆ ಫ್ರೈ ಮಾಡಿ ನನಗೆ ಫುಲ್ಲು ಕೆಮ್ಮು ಎಲ್ಲ ಆಗಿತ್ತು. ಇದನ್ನು ಸೀಕ್ರೆಟಾಗಿ ಆಲ್ರೆಡಿ ಈ ಕವರಿಗೆ ಹಾಕಿ ಇಟ್ಟಿದ್ದ. ಎನಿವೆ, ಈಗ ನಮ್ಮ ಫುಡ್ನ ಹಾಕೋಣ. ಫಸ್ಟು ಭಾರ ಇರೋದು ಟೊಮೆಟೊ ಗೊಜ್ಜಿಡ್ತಾಯಿದ್ದೀನಿ. ಇದು ನಾವು ಟು ಗೋ ಬಾಕ್ಸಸ್ ಅಮೆಝಾನಲ್ಲಿ ತರಿಸಿದ್ದು. ಇದು ಚೆನ್ನಾಗಿದೆ, ಫುಲ್ ಏನಿಟ್ರೂ ಓಪನ್ ಆಗೋಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಪುಳಿಯೋಗರೆ, ಲಾಸ್ಟಲ್ಲಿ ಚಪಾತಿ. ಆಮೇಲೆ ಇದು ಆ್ಯಕ್ಚುಲಿ ಟಾಕೀಸ್ ಅಂತ ಮೆಕ್ಸಿಕನ್ ಅವ್ರದ್ದು ಚಿಪ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ಐ ಜಸ್ಟ್ ಶೋ ಯು. ಇಲ್ಲಿ ಅಮೇರಿಕನ್ ಫುಡ್ ಯಾವುದೂ ಅಷ್ಟು ಖಾರ ಎಲ್ಲ ಇರಲ್ಲ ಅಲ್ವಾ. ಮೆಕ್ಸಿಕನ್ಸ್ದು ನಮ್ಮ ಥರನೇ ಫುಲ್ ಖಾರ ಮಸಾಲ ಎಲ್ಲ ಜಾಸ್ತಿ ಇರುತ್ತೆ. ಇದು ಸಖತ್ತಾಗಿರುತ್ತೆ. ಲೆಮನ್ನು ಖಾರ ಎಲ್ಲ ಫ್ಲೇವರ್ ಇದೆ. ಈ ಫುಲ್ ಪ್ಯಾಕು ಸಂತೋಷು 2 ದಿನದಲ್ಲಿ ಖಾಲಿ ಮಾಡಿರೋದು. ತುಂಬ ಖಾರ ಇದೆ. ಆಮ್ಲನ ನನಗೆ ಫುಲ್ಲು ಸೆನ್ಸಿಟಿವ್. ನಾನು ಟ್ರಾವೆಲ್ ಮಾಡ್ತಾಯಿದ್ದರೆ ನಂಗೆ ತುಂಬ ವಾಮಿಟ್ ಬರುತ್ತೆ. ಹಂಗೆ ಆಗೋದಕ್ಕೆ ಇದು. ಆಮೇಲೆ 4 ಪ್ಲೇಟ್ ಇಟ್ಟಿದ್ದೀನಿ. ಎಲ್ಲ ಪ್ಲ್ಯಾಸ್ಟಿಕ್ಕಲ್ಲಿದೆ, ಯಾಕಂದರೆ ಅಲ್ಲೇ ತಿಂದು ಎಸೆದ್ಬಿಡ್ತೀವಲ್ವ. ಅದಕ್ಕೆ 2 ದಿನ ಎಲ್ಲ ಹೋಗೋದಾದರೆ ವಾಪಸ್ ತೊಗೊಬರ್ಬೋದು ಬಾಕ್ಸ್ ಅಂತ ನಾರ್ಮಲ್ ಬಾಕ್ಸಲ್ಲಿ ಇಟ್ಕೋತೀವಿ. ಇವಾಗ ಪ್ಲ್ಯಾಸ್ಟಿಕ್ಕೇ ಯೂಸ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಗಂಟು ಹಾಕ್ತಾಯಿದ್ದೀನಿ.
ಅವರ್ ಫುಡ್ ಈಸ್ ರೆಡಿ. ಇದನ್ನ ಸದ್ಯಕ್ಕೆ ಎಲ್ಲ ಇಟ್ಟಿರ್ತೀನಿ. ಈಗ ಫೈನಲ್ ಸ್ಟೇಜ್ ಬಂದಿದೆ. ಲಾಸ್ಟಲ್ಲಿ ಎರಡೇ ಪಾತ್ರೆ ಇದೆ, ಮಿಕ್ಕಿದೆಲ್ಲ ಡಿಶ್ ವಾಷರಲ್ಲಿ ಆವಾಗಲೇ ಲೋಡ್ ಆಗಿತ್ತು. ಈಗ ಲಾಸ್ಟ್ 2 ಪಾತ್ರೆನ ತೊಳೆದುಬಿಟ್ಟು ನಾನು ಮುಗಿಸ್ಬೇಕು. ಈಗ ಆಲ್ಮೋಸ್ಟ್ ಎಲ್ಲ ಆಯಿತು. ಅಡುಗೆ ಮನೆ ಕ್ಲೀನ್ ಆಯಿತು, ಆಮೇಲೆ ಪಾತ್ರೆ ತೊಳೆದಿದ್ದು ಆಯಿತು. ಇದು ನಾನು ಅಮೆಝಾನಿಂದ ಏನೋ ತರಿಸಿದ್ದೆ, ಬಂದಿದೆ ಇವತ್ತು. ವಿಂಟರ್ಗೆ ಹಾಕ್ಕೊಳ್ತಾರಲ್ವ ಟೈಟ್ಸ್, ಅದನ್ನ ತರಿಸಿದ್ದೆ. ಬಟ್ ಏನಂದರೆ ಆಲ್ರೆಡಿ ಓಪನ್ ಮಾಡಿ ಟ್ರೈ ಮಾಡಿದೆ ನಾನು ಇದನ್ನ. ಇದು ಕ್ವಾಲಿಟಿ ಚೆನ್ನಾಗಿದೆ ಆ್ಯಕ್ಚುಲಿ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ನನಗೆ ಫಿಟ್ಟಿಂಗ್ ಸರಿ ಹೋಗಿಲ್ಲ, ಅದಕ್ಕೆ ಇನ್ನು ರಿಟರ್ನ್ ಮಾಡಬೇಕು. ನೀವು ಯಾರಾದರೂ ನೋಡ್ತಾ ಇದ್ದರೆ, ಐ ಮೀನ್ US ಅಲ್ಲಿರೋರು, ಇಫ್ ಯು ವಾಂಟ್ ಟು ಬೈ, ಇದು ಈ ಬ್ರ್ಯಾಂಡು ಕ್ವಾಲಿಟಿ ಚೆನ್ನಾಗಿದೆ. ಫಿಟ್ಟಿಂಗ್ ಸ್ವಲ್ಪ ಸೈಜಸ್ ನೋಡಬೇಕು, ಹಂಗಾಗಿ ಇದನ್ನು ರಿಟರ್ನ್ ಮಾಡೋದೊಂದು ಉಳ್ಕೊಂಡ್ಬಿಟ್ಟಿದೆ. ಬಂದಮೇಲೆ ನೋಡಬೇಕು. ಈಗ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದು ಲೋಡ್ ಮಾಡಿದ್ದು ಮುಗೀತು ಕಾರ್ಗೆ. ಬೆಳಗ್ಗೆ ಎದ್ಬಿಟ್ಟು 3:30ಗೆ ಹೊರಡಬೇಕು ಅಂತ ಇದೆ. ಅಂದರೆ ಅಟ್ಲೀಸ್ಟ್ ಒಂದು 3 o'clock ಎದ್ದೇಳಬೇಕು ಸ್ನಾನ ಮಾಡಿ ಹೊರಡೋಕ್ಕೆ. ಹಂಗಾಗಿ ನನಗೆ ಏನೇ ಮಾಡಿದ್ರೂ ನನಗೆ 12 ಗಂಟೆ ತನಕ ನಿದ್ದೆ ಬರೋಲ್ಲ. ದಿಸ್ ವಾಸ್ ದ ವ್ಲಾಗ್. ಹೇಗಿತ್ತು ಅಂತ ಹೇಳಿ. ನಂದು ಏನಾಗ್ತಾಯಿದೆ ಅಂದರೆ ವ್ಲಾಗ್ ಎಲ್ಲ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇನ್ಮೇಲೆ ಫ್ರೀಕ್ವೆಂಟಾಗಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಮಲ್ಕೊಳ್ಳೋಕ್ಕೆ ಹೋಗ್ತೀನಿ, ಟ್ರೈ ಮಾಡ್ತೀನಿ. ಆಮೇಲೆ ಈ ಟ್ರಿಪ್ದು ಎಲ್ಲ ವ್ಲಾಗ್ ಅವತ್ತೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ಇನ್ನೊಂದು ವಿಷಯ ಏನಂದರೆ, ಈ ಮನೆಯೆಲ್ಲ ಇಲ್ಲಿ US ಅಲ್ಲಿರೋರು ನೋಡ್ತಾ ಇದ್ದರೆ ರಿಲೇಟಬಲ್ ಆಗಿರುತ್ತೆ. ಇಲ್ಲಿ ವುಡನ್ ಮನೆಗಳಲ್ವ, ತುಂಬ ಸೌಂಡ್ ಬರುತ್ತೆ. ಪಕ್ಕದ ಮನೆದು, ನಮ್ಮದು ಟೌನ್ ಹೋಮು, ಸೊ ಎಲ್ಲ ಅಟ್ಯಾಚ್ಡ್ ಇರುತ್ತೆ ಅಕ್ಕಪಕ್ಕದ ಮನೆಯದು ವಾಲ್ಸು. ಅವ್ರ ಮನೇಲಿ ಏನೋ ಒಂದು ಸ್ವಲ್ಪ ಸೌಂಡ್ ಆದ್ರೂ ಇಲ್ಲೇ ಯಾರೋ ವಾಕ್ ಮಾಡ್ತಾಯಿದ್ದಾರೆ ಅನ್ನೋಂಗಾಗುತ್ತೆ. ನಮಗೆ ಸ್ಟಾರ್ಟಿಂಗಲ್ಲಿ ಫುಲ್ ಎದ್ದು ಕೂತ್ಕೊಂಡ್ಬಿಡ್ತಾ ಇದ್ವಿ. ಆಮೇಲೆ ನಾನು ಲೇಟ್ ಅಲ್ವಾ ಮಲ್ಗೋದು, ಇಲ್ಲೇ ಏನಾನೋ ಸೌಂಡ್ ಆಗಿಬಿಟ್ರೆ ಓಡಿ ಮೇಲೆ ಹೋಗ್ತಾ ಇದ್ದೆ ಫಸ್ಟು. ಬಟ್ ಇವಾಗ ಅಭ್ಯಾಸ ಆಗಿದೆ. ಎಷ್ಟೊತ್ತಿಗೆ ಸೌಂಡ್ ಬರುತ್ತೆ. ಈ ಕಡೆ ಪಕ್ಕದ ಮನೆಯವ್ರು, ಲೆಫ್ಟ್ ಸೈಡ್ ಅವರು ಲೇಟಾಗಿ ಬರ್ತಾರೆ ರಾತ್ರಿ. ಯೂಶ್ವಲಿ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಅವ್ರದ್ದೊಂದು ಸೌಂಡ್ ಆಗುತ್ತೆ. ಆವಾಗ ನಮ್ಮನೆ ಒಳಗೆ ಯಾರೋ ನಡೆದಂಗೆ ಆಗುತ್ತೆ. ಅದೆಲ್ಲ ನನಗೆ ಟ್ರ್ಯಾಕ್ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ, ಎಷ್ಟೊತ್ತಿಗೆ ಏನೇನು ಸೌಂಡ್ ಆಗುತ್ತೆ ಅಂತ. ಆಮೇಲೆ ಹಿಂಗೆ ರ್ಯಾಂಡಮ್ ಸೌಂಡ್ಸ್ ಆಗ್ತಾ ಇರುತ್ತೆ, ಏನೇನೋ ನಂಗೆ ಗೊತ್ತಿಲ್ಲ. ಈಗ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಆ್ಯಕ್ಚುಲಿ ಇಲ್ಲಿ ಕೆಳಗಡೆ. ಎನಿವೇ, ಇವಾಗ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಗುಡ್ ನೈಟ್, ಬಾಯ್.